What was your turning point? I felt international platform would be a good way to spread this message across. How do you lead a life? Saturday dude party ಅಂತ ಇರುತ್ತೆ. All these parties happens at 5 stars and best locations possible. ನೀವು ಯಾರ ಬಗ್ಗೆನೂ ಯೋಚನೆ ಮಾಡ್ಕೊಂಡು ಯಾರ ಜೊತೆಗಾದ್ರೂ ಮಲ್ಕೋಬಹುದು. ವರ್ಲ್ಡ್ ಪ್ಲಾಟ್ಫಾರ್ಮ್ನಲ್ಲಿ ನಿಮ್ಮ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಸೊ ಹೌ ಡು ಯು ಫೀಲ್ ರೈಟ್ ನೌ? ನಾನು ದ ನೈಟ್ ಬಿಫೋರ್ ನಾನು ವಿಡಿಯೋ ಪೋಸ್ಟ್ ಮಾಡಿದಾಗ ನಮ್ಮ ಮನೇಲಿ ಎಲ್ಲರೂ ಹತ್ರ ಡಿಫಿಕಲ್ಟ್ ಇತ್ತು, ಯಾರಿಗೂ ಏನು ಗೊತ್ತಿಲ್ಲ ಸೊಸೈಟಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ನಿಮಗೆ ಮ್ಯಾರಿಟಲ್ ರೇಪ್ ಕಾನ್ಸೆಪ್ಟ್ ಗೊತ್ತಲ್ವಾ? ಸೊ ಈವನ್ ಇಫ್ somebody's husband does not have right towards anybody's body. ಬಟ್ ಅಂಥ ವಿಷಯದಲ್ಲಿ ಇವಾಗ ಹುಡುಗಿಗೆ ಹುಡುಗರೇ ಇಷ್ಟ ಇಲ್ಲ, ಅಂಥದ್ರಲ್ಲಿ ಲಿವಿಂಗ್ ಅ ಲೈಫ್ ವಿತ್ ಅ ಮ್ಯಾನ್, ದಿಸ್ ಇಸ್ ಅ ರೇಪ್. ಇಂಡಿಯನ್ ಲಾಸಲ್ಲಿ LGBTQIA ಕಮ್ಯುನಿಟಿಗೆ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿ? ರೈಟ್ ನಾವು ಗೌರ್ಮೆಂಟ್ ನಮ್ಮಿಂದ ಟ್ಯಾಕ್ಸ್ ತೊಗೊಳ್ತಾ ಇದೆ, ಬಟ್ ನಮ್ಗೆ ಏನು ಬೆನಿಫಿಟ್ಸ್ ಕೊಡ್ತಾ ಇಲ್ಲ. ಒಂದು ಮೆಲೋಡಿ ಕೊಟ್ಟಿದ್ದಕ್ಕೆ ಈಗ ಇನ್ಸ್ಟಾಗ್ರಾಮಲ್ಲಿ ಅದು ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. It is so disappointing. Modi ji is a married man. As a prime minister, I think there are better things to be famous for rather than giving melody. What kind of comments or pressure did you face, especially in Karnataka? ಹೇಳ್ತಾರೆ ನಿಮ್ಮಿಂದಾನೇ ಸಮಾಜ ಹಾಳಾಗ್ತಾ ಇದೆ. ಓಕೆ, ನನಗೆ ಸ್ಟೇಟ್ ಪ್ರೂವ್ ಮಾಡಿ ನೀವೇನು ಮಾಡ್ತೀರಾ? ಹಾಯ್, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ನಮ್ಮ ಸಮಾಜದಲ್ಲಿ ಲೀಡರ್ಶಿಪ್, ಅಥೆಂಟಿಸಿಟಿ ಅಂತಹ ಒಂದಷ್ಟು ಕ್ವಾಲಿಟಿಯ ಡೆಫಿನೇಷನ್ ಚೇಂಜ್ ಮಾಡಿದ್ರು ಅಂತ ಹೇಳಿದ್ರೇ ತಪ್ಪಾಗಲಿಕ್ಕಿಲ್ಲ. ಹಾಗೆ PwC ನಂತಹ ಗ್ಲೋಬಲ್ ಫರ್ಮ್ನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಒಂದು ಸಾಲಿಡ್ ಕಾರ್ಪೊರೇಟ್ ಕರಿಯರ್ನ ಬಿಲ್ಡ್ ಮಾಡ್ಕೊಂಡಿರುವಂಥವ್ರು. ಅದರ ಜೊತೆಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ನಲ್ಲಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಿರುವಂತಹ ಹೆಮ್ಮೆಯ ಕನ್ನಡಿಗ, ಜೊತೆಗೆ ದಾವಣಗೆರೆ ಹುಡುಗ. ಹಿ ಈಸ್ ನನ್ ಅದರ್ ದನ್ ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ 2025, ನಿಖಿಲ್ ಜೈನ್. ಹಾಯ್ ನಿಖಿಲ್, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. Thank you so much, Apeksha. That was a beautiful introduction. For business and personal promotions in Suman TV Kannada, please contact 9686376663. It's such a pleasure to have you here because being a part of the society, ನನಗೂ ಒಂದಷ್ಟು ಗೊಂದಲಗಳಿವೆ LGBTQIA ಕಮ್ಯುನಿಟಿ ಬಗ್ಗೆ. ಆ್ಯಂಡ್ ಇಟ್ಸ್ ಸಚ್ ಅ ವಂಡರ್ಫುಲ್ ಅಪರ್ಚುನಿಟಿ ದಟ್ ನನ್ನ ಒಂದು ಮೆಚುರಿಟಿ ಲೆವೆಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. More pleasure. ಯೂಶ್ವಲಿ ಗೇ ಅಥವಾ LGBTQIA ಕಮ್ಯುನಿಟಿಯವ್ರನ್ನ ಯಾರಾದ್ರು ನೋಡಿದ ತಕ್ಷಣ ಒಂದಷ್ಟು ಜನರ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ, ರಿಯಾಕ್ಟ್ ಮಾಡೋ ರೀತಿ ಚೇಂಜ್ ಆಗುತ್ತೆ. ನೀನು ಗೇನ ದೂರ ಇದ್ದು ಬಿಡಪ್ಪ ನನ್ನಿಂದ ಅನ್ನೋ ಥರ ಒಂದಷ್ಟು ಮಾತುಗಳು ಕೇಳಿ ಬರ್ತವೆ. ಐ ಗೆಸ್ ನೀವು ಇಂಥವನ್ನ ಎನ್ಕೌಂಟರ್ ಮಾಡಿರ್ತೀರಾ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಡೆಫಿನೆಟ್ಲಿ ದ ರೀಸನ್ ಇದ್ರ ಬಗ್ಗೆ ಯಾರು ಮಾತಾಡಲ್ಲ, ಇದ್ರ ಬಗ್ಗೆ ಅಕ್ಸೆಪ್ಟ್ ಮಾಡಲ್ಲ, ಇಸ್ ಬಿಕಾಸ್ ಇದ್ರ ಬಗ್ಗೆ ಒಳ್ಳೆತನ ಬಿಟ್ಟು ಬೇರೆದೆಲ್ಲ ಜನ ಮಾತಾಡ್ಬಿಟ್ಟಿದ್ದಾರೆ. ಸಮ್ವೇರ್ ಅರ್ಥ ಮಾಡ್ಕೊಂಡಿದ್ದಾರೆ ವಾಟ್ ಇಸ್ ಗೇ ಅಂತ, ಬಟ್ ದ ಥಿಂಗ್ ಇಸ್ ಅದ್ರ ಬಗ್ಗೆ ಒಳ್ಳೆ ವಿಷಯನ ಅರ್ಥ ಮಾಡ್ಕೊಂಡಿಲ್ಲ. ಸಮಥಿಂಗ್ ಟು ನಾಟ್ ಲೈಕ್ ಅಂಡ್ ಗೆಟ್ ಡಿಸ್ಗಸ್ಟ್ ಅಬೌಟ್, ಅದೇ ಕಲ್ತಿರೋದು ಜನ. ಅಂಡ್ ಇದರಲ್ಲಿ ಮೀಡಿಯಾ ಇರಲಿ, ನಮ್ಮ ಅಕ್ಕಪಕ್ಕ ಇರೋ ಜನ ಇರಲಿ, ಎಲ್ಲ ಅದನ್ನೇ ಸಪೋರ್ಟ್ ಮಾಡಿದ್ದಾರೆ. ಮೀಡಿಯಾದಲ್ಲಿ ಯಾವತ್ತು ಗೇ ರೆಪ್ರೆಸೆಂಟೇಷನ್ ಕರೆಕ್ಟ್ ವೇಯಲ್ಲಿ ತೋರಿಸೇ ಇಲ್ಲ. ಕರೆಕ್ಟ್. So ivaga there are prime ministers, there are even our country has so many people in politics who are openly proud and gay. There are so many business leaders, but yavatadru representation nodidira? Illa. Nam karnatakadalle yaar idare representative ಹೇಳಿ? Correct. So for me also, ನಾನು ಕನ್ನಡದಲ್ಲಿ ಯಾರಾದರೂ ರೋಲ್ ಮಾಡೆಲ್ ನೋಡ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ. ನನಗೆ ನಾನು ಗೇ ಅಂತ ಗೊತ್ತಾದಾಗ ಫಸ್ಟ್ ಥಿಂಗ್ is there something wrong with myself was the thought, and that's all boils down to the very reason that ನಾವು ಅಂತ ಅಟ್ಮಾಸ್ಫಿಯರ್ ಮಾಡಿದೀವಿ, ಅದರಲ್ಲಿ ನಾವು ಸ್ಟ್ರೇಟ್ ಇರೋದೇ ಕರೆಕ್ಟು ಅಂತ ಅನ್ಕೊಂಡು ಬದುಕ್ತಾ ಇದ್ದೀವಿ. ವೆರಿ ಟ್ರೂ. ಬಟ್ ಆ ಟೈಮಲ್ಲಿ ಹೇಗೆ ಫೀಲ್ ಆಗ್ತಾ ಇತ್ತು? ಐ ಮೀನ್, ಡಿಡ್ ಯು ಫೀಲ್ ಗಿಲ್ಟಿ ಆರ್ ಕೋಪ ಬರ್ತಾ ಇತ್ತಾ? ಎಮೋಷನಲಿ ಬ್ರೇಕ್ ಡೌನ್ ಆಗ್ತಾ ಇದ್ರಾ? ಐ ವಿಲ್ ಸೇ ದಟ್ most gay men or even lesbians, we live under a pressure that maybe there is something wrong with us. See, ನೀವು ನಿಮ್ಮ ಅಪ್ಪ ಅಮ್ಮನ ನೋಡ್ತೀರಾ, ನಿಮ್ಮ ಫ್ರೆಂಡ್ಸ್ನ ನೋಡ್ತೀರಾ, ಎಲ್ಲರಿಗೂ ಹುಡುಗಂಗೆ ಹುಡುಗಿ ಇಷ್ಟ, ಹುಡುಗಿಗೆ ಹುಡುಗ ಇಷ್ಟ. ಬಟ್ ನಿಮಗೆ ರಿಯಲೈಸೇಷನ್ ಆಗ್ತಾ ಹೋದಂಗೆ ಆ ವಿಷಯ ನಿಮಗೆ ತುಂಬಾ ಮೆಂಟಲಿ ಬರ್ಡನ್ ಕ್ರಿಯೇಟ್ ಮಾಡುತ್ತೆ, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುತ್ತೆ, ಹೆವಿ ಡಿಸ್ಟರ್ಬೆನ್ಸ್. ಆಮೇಲೆ ಆಫ್ಟರ್ ಸರ್ಟನ್ ಟೈಮ್, ಫಸ್ಟ್ ಥಿಂಗ್ ಯು ಸ್ಟಾರ್ಟ್ ಫೇಕಿಂಗ್ ಇನ್ ಯುವರ್ ಸ್ಕೂಲ್ ಟೈಮ್. ಸಿ, ಓಕೆ, ತುಂಬಾ ಜನರಿಗೆ ಏನಾಗುತ್ತೆ, ಒಂದು ಬುಲಿಂಗ್. ಇಫ್ ಯು ಆರ್ ಲಿಟಲ್ ಫೆಮಿನೇಟ್, ದೆನ್ ಫಾರ್ ಮೋಸ್ಟ್ ಎಫೆಮಿನೇಟ್ ಗೇ ಮೆನ್ ಆರ್ ಆಲ್ವೇಸ್ ಬುಲಿಡ್. ನೀನು ಹುಡುಗಿ ಥರ ಇದೆಯಾ, ಹುಡುಗಿ ಥರ ಮಾತಾಡ್ತೀಯಾ, ಆ ಥರ. ಇಫ್ ಯು ಆರ್ ಮ್ಯಾಸ್ಕ್ಯುಲಿನ್, ದೆನ್ ಯು ಹ್ಯಾವ್ ಟು ಪ್ರಿಟೆಂಡ್. So I was always pretending that I had a girlfriend. Okay. So the thing is, maybe you are attracted in your college days. Yeah, in your college days, because that is how you save yourself, or that's how you look cool. So there's a lot of pretension. But did you actually have? No, I mean, from internally you never like them as your partner, but it is just a pretension which you learn looking at people.
ಆ್ಯಂಡ್ ದಟ್ ಇಸ್ ವಾಟ್ ಐ ವಾಸ್ ಡೂಯಿಂಗ್, ಪ್ರಿಟೆನ್ಷನ್. ಸೊ ಬಿಕಾಸ್ ಯು ನೋ ಇಟ್, ಲೈಕ್ ಸೇಫ್ಟಿ ಹೇಗೆ ಬಿಲ್ಡ್ ಆಗುತ್ತೆ. ಇವಾಗ ತುಂಬ ಜನರು ಹುಡುಗರಿಗೆ ಟು ಡ್ರೆಸ್ ಅಪ್, ಟು ವೇರ್ ಸಮಥಿಂಗ್, ಟು ಆಕ್ಸೆಸರೈಸ್ ಇಷ್ಟ ಇರುತ್ತೆ, ಅವ್ರು ಸ್ಟ್ರೇಟೇ ಇರ್ತಾರೆ. ಬಟ್ ಇವಾಗ ನಮ್ಮ ಅಕ್ಕಪಕ್ಕ ಮೈಂಡ್ ಸೆಟ್ ಯಾವ ಥರ ಆಗಿದೆ ಅಂದರೆ, ನೀವು ಜಾಸ್ತಿ ರೆಡಿ ಆಗ್ತೀರಾ ಅಂದರೆ ನೀವು ಗೇ ಅಂತ. ಕರೆಕ್ಟ್. ಸೊ ಆ ಮೈಂಡ್ ಸೆಟ್ಗೆ ಹೇಗೆ ಸ್ಟ್ರೇಟ್ ಹುಡುಗರು ಕೂಡ ಇವಾಗ ಯಾರೂ ನಿಜವಾಗ್ಲೂ ಅವ್ರ ಅಭಿರೂಪದಲ್ಲಿ ಬದುಕ್ತಾ ಇಲ್ಲ, ಸ್ಟ್ರೇಟ್ ಜನನೂ ಕಾಪಿನೇ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ, ಒಂದು ವಿಷಯ ಅರ್ಥ ಮಾಡ್ಕೊಂಡಿದ್ದಾರೆ, ಹುಡುಗ ಅಂದರೆ ಇದೇ ಥರ ಇರಬೇಕು. ನಾವು ಮದುವೆಲೆಲ್ಲ ರೆಡಿ ಆಗೋದು ನೋಡಿದ್ದೀರಾ, ಮದುವೆ ಹುಡುಗರ ಔಟ್ಫಿಟ್ ಅಂದರೆ ಇದೇ ಥರ ಇರುತ್ತೆ. ಒಂದು ಸೆಲೆಬ್ರಿಟಿ ಅವ್ರು ಏನು ಟೆಂಪ್ಲೇಟ್ ರೆಡಿ ಮಾಡಿದರೆ ಅದೇ ಥರ. ನನಗೆ ಈ ಐಟಮ್ ಸ್ಪೆಷಲಿ ಇಷ್ಟ, ಇದು ಹಾಕೊಳ್ತೀನಿ, ಅದು ಇಷ್ಟ ಇಲ್ಲ, ಪ್ರಿಫರೆನ್ಸಸ್ ಚಾಯ್ಸಸ್ ಇಲ್ಲೇ ಇಲ್ಲ. ಹೌದು. ಸೊ ಏನಾಗಿದೆ ಅಂದ್ರೆ, ಹುಡುಗ ಅಂದ್ರೆ ಇದೇ ತರ ಇರಬೇಕು, ಇಷ್ಟೇ ಮ್ಯಾಸ್ಕ್ಯುಲಿನಿಟಿ, ಇದೇ ತರ ಬಿಹೇವಿಯರ್, ಆ ವಾಯ್ಸ್ ಇದೇ ತರ ಇರಬೇಕು, ರೈಟ್ ಫ್ರಮ್ ದೇರ್ ವಾಯ್ಸ್ ಟಿಲ್ ದೇರ್ ಅಟೈರ್ ಎಲ್ಲಾನು ಅದೇ ತರ ಇರಬೇಕು. ಎವ್ರಿಥಿಂಗ್ ಇಸ್ ಮ್ಯಾನಿಪುಲೇಟೆಡ್, ಎವ್ರಿಥಿಂಗ್ ಇಸ್ ಮೇಡ್ ಟು ವಾಟ್ ಪೀಪಲ್ ವುಡ್ ಅಪ್ರಿಶಿಯೇಟ್. ಎಕ್ಸಾಕ್ಟ್ಲಿ. ಅಂಡ್ ಸೇಮ್ ದೇರ್ ಇಸ್ ಎಕ್ಸ್ಟ್ರೀಮ್. ಹುಡುಗ ಅಂದ್ರೆ ಈ ಎಕ್ಸ್ಟ್ರೀಮ್ ಅಲ್ಲಿ ಇರಬೇಕು, ಹುಡುಗಿ ಅಂದ್ರೆ ಈ ಎಕ್ಸ್ಟ್ರೀಮ್ ಅಲ್ಲಿ ಇರಬೇಕು. ಆದ್ರೆ ಆಕ್ಚುಲಿ ನೀವು ನೋಡಿದ್ರೆ ನಮ್ಮ ಸೃಷ್ಟಿಯಲ್ಲಿ ಅಂತ ಎಕ್ಸ್ಟ್ರೀಮ್ ಅಲ್ಲಿ ಎಲ್ಲ ವಿಷಯ ಇಲ್ಲೇ ಇಲ್ಲ. ದೇರ್ ಇಸ್ ಆಲ್ವೇಸ್ ಅ ಥಿನ್ ಲೈನ್. ದೇರ್ ಆರ್ ನಾಟ್ ಆಲ್ ಪ್ಲಾಂಟ್ಸ್ ವೇರ್, ಇವಾಗ ಎಷ್ಟೊಂದು ಸ್ಪೀಶೀಸ್ ಇದೆ, ಪ್ಲಾಂಟ್ಸ್ ಅಲ್ಲಿ ಎಷ್ಟೋ ಸ್ಪೀಶೀಸ್ ಇದೆ. ಬಟ್ ದ ಥಿಂಗ್ ಇಸ್, ವಿ ಎಕ್ಸ್ಪೆಕ್ಟ್ ಹ್ಯೂಮನ್ಸ್ ಟು ಹ್ಯಾವ್ ಓನ್ಲಿ ಟೂ ಕೈಂಡ್ ಆಫ್ ಸ್ಪೀಶೀಸ್, ದಟ್ ಇಸ್ ಮ್ಯಾನ್ ಅಂಡ್ ಅ ವುಮೆನ್. And we appreciate or respect only a man who behaves in a certain way and only a woman who behaves in a certain way. Not all women should have long hair. But today, any person, you have a boycott and there would be zillions of people who would make fun of you. Yeah. Why? Because we want template man and template women. We don't But want still, real people. women to some extent ಜನ accept ಮಾಡ್ತಾರೆ. ಈಗ ನೀನ್ ಟಾಮ್ ಬಾಯ್ ತರ ಇದೆಯಾ, ಗಂಡ್ಬಿರಿ ತರ ಇದೆಯಾ ಅಂದ್ರೆ sometimes women also feel proud of themselves, you know. ಅಥವಾ ಸಮಾಜ ಅವ್ರನ್ನ ಆ ಥರ ಕರೆದಾಗ ಅದು ಅಂತ ಒಫೆನ್ಸಿವ್ ಅಂತ ಅನ್ಸಲ್ಲ. ಬಟ್ ವೈ ಡು ಗೇಸ್ ಫೀಲ್ ದ್ಯಾಟ್? ಸಿ, ಎಲ್ಲಿ ಜಾಸ್ತಿ ರೆಸ್ಪೆಕ್ಟ್ ಇರುತ್ತೆ ಅಲ್ಲಿ ಡಿಸ್ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಸಿ, ವಿಮೆನ್ಗೆ ನಮ್ಮ ಸೊಸೈಟಿ ಎನಿವೇ ವ್ಯಾಲ್ಯೂ ಮಾಡೇ ಇಲ್ಲ. ಸಿ, ನಿಮ್ಮ ಥರ ಇವಾಗ ವರ್ಕಿಂಗ್ ಮಾಡೋ ಎಷ್ಟು ಹುಡುಗಿಯರು ಇರಬೇಕು? ಯು ಆರ್ ಅಮಾಂಗ್ ದ 10% ಆಫ್ ವಿಮೆನ್ ಹೂ ಆರ್ ವ್ಯಾಲ್ಯೂಡ್ ಇನ್ ಅವರ್ ಸೊಸೈಟಿ. ರೆಸ್ಟ್ 90% ಈವನ್ ಟುಡೇ they are just a supporting person for any man's wife, to become any man's wife. ಅವ್ರ ಪೇರೆಂಟ್ಸ್ ಅವ್ರಿಗೆ ಗ್ರೋ ಮಾಡ್ತಿರೋದು ಅದಕ್ಕೆ ಇರೋದು. ಹೇಗೆಂದ್ರೆ, ನೀನು ಬೇರೆಯವ್ರ ಮನೆಗೆ ಹೋಗಿ ಅಡ್ಜಸ್ಟ್ ಆಗಬೇಕು, ಅವ್ರ ವಂಶ ಬೆಳೆಸಬೇಕು. ಐ ಡೋಂಟ್ ನೋ ನೀವು ಎಂತ ಅಪ್ಪ ಅಮ್ಮ ಇರಬೇಕು, ನಿಮಗೆ ನಿಮ್ಮ ಮಗಳಿಗೆ ಇಂಡಿಪೆಂಡೆನ್ಸ್ ಇರಲಿ, ಅವ್ರದ್ದು ಇಂಡಿವಿಜುವಾಲಿಟಿ ಬೇಡ. ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ರೆಸ್ಪೆಕ್ಟ್ಫುಲಿ ಯಾವುದೋ ಒಬ್ಬ ಹುಡುಗ ನಿಮಗೆ ಇಷ್ಟ ಆಗೋರಿಗೆ ಅವಳು ಮೇಡ್ ಥರ ಆಗಬೇಕು. ಲಿಟ್ರಲಿ ದಟ್ಸ್ ವೇರ್, ಐ ಮೀನ್ ಇಟ್ ಮೇ ಸೌಂಡ್ ವೆರಿ ರಾಂಗ್ ಟು ಕಾಲ್ that way, but literally that's where the women existence has been, and even today adu change agilla. So generally women case alli respect illa, disrespect illa, because existence matter agilla. So correct. In case of men, what happened, men were seen to be somewhere, and if you would realize, even today ಜನರಿಗೆ ಅವರ ಫ್ಯಾಮಿಲಿನ ಯಾರು ಮುಂದೆ ಓಡಿಸ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. even today you would have seen the working class people who are educated, ಅವರು ಕೂಡ ಗಂಡು ಮಗು ಆಯ್ತಾ. ಸೊ ಐ ಟೋಲ್ಡ್ ದಿಸ್ ಎಕ್ಸಾಂಪಲ್ ಆಫ್ DPS once before. DPS ಅಲ್ಲೂ ಕೂಡ the maximum strength is of boys and not of girls. And what's the reason? There is no section where girls are more. That is because ಇವತ್ತಿನ ಕಾಲದಲ್ಲೂ ಸೋ ಕಾಲ್ಡ್ ಎಜುಕೇಟೆಡ್ ಸೊಸೈಟಿಯಲ್ಲಿ ಪೇರೆಂಟ್ಸು ಒಂದು ಗಂಡು ಮಗು ಆಯ್ತಂದ್ರೆ ನಮಗೆ ಒಂದೇ ಮಗು ಬೇಕು ಸಾಕು. ಹುಡುಗಿ ಆಯ್ತು ಅಂದರೆ then they will try until the boy is born. ಸೊ ಐ ಥಿಂಕ್ ಅದೇ ರೀಸನ್ ಇಂದ ದ ರೆಸ್ಪೆಕ್ಟ್ ಅಲ್ಲಿ ಡಿಸ್ಪ್ಯಾರಿಟಿ ಇದ್ದೇ ಇದೆ. ಸೊ ಎಲ್ಲಿ ಗಂಡು ಮಕ್ಕಳಿಗೆ ಜಾಸ್ತಿ ರೆಸ್ಪೆಕ್ಟ್ ಇದೆ, ಆ ಗಂಡು ಮಗ ಮದುವೆ ಆಗಿ ಮಗ ಕೊಟ್ಟಾಗೆ ಆ ರೆಸ್ಪೆಕ್ಟ್ ಕೂಡ ರಿಟೇನ್ ಆಗುತ್ತೆ. ಸಿ, ದ ಹೇಟ್ ಫಾರ್ ಗೇ ಮೆನ್ ಇಸ್ ಆಲ್ಸೋ ವೆರಿ ಮಚ್ ದ ಸೇಮ್. ಇವಾಗ ಯಾವುದೇ ಹುಡುಗ ಗೇ ಅಂತ ಹೇಳಿದಾಗ ಮತ್ತೆ ನಿನ್ನ ಮಗು ಹೆಂಗಾಗುತ್ತೆ? ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮ್ಮ ಪೇರೆಂಟ್ಸ್ಗೆ ಇರಲಿ ನಮ್ಮ ಸೊಸೈಟಿಗೆ ಅರ್ಥನೇ ಆಗಿಲ್ಲ ಮಗು ಇಲ್ದೇನೂ ಜೀವನ ಆಗುತ್ತೆ ಅಂತ.